ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರು, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಸಂತ ಪಂಚಮಿ ಅಂದರೆ ಏನು, ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಏನು, ಹಾಗೆ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಖ್ಯ ಪ್ರತ್ಯಂಗಿರ ಉಪಾಸಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರ. ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಸಂತ ಪಂಚಮಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಖಂಡಿತ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದಂಥ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭ ಪರ್ವಕಾಲ ಇರ್ತಕ್ಕಂಥದ್ದು ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣೆ ಶಿಶಿರ ಋತುವಿನ, ಅದರಲ್ಲೂ ಕೂಡ ಶಿಶಿರ ಋತು ವಿಶೇಷವಾಗಿ ಮಾಘ ಮಾಸ ಇರ್ತಕ್ಕಂಥದ್ದು. ಮಾಘ ಮಾಸದಲ್ಲಿ ಇವತ್ತಿನ ದಿವಸ ಪಂಚಮಿ ಇರ್ತಕ್ಕಂಥದ್ದು. ಇದು ವಸಂತ ಪಂಚಮಿ ಅಂತೇಳಿ ನಾವು ಕರಿತೀವಿ. ಏನು ಈ ವಸಂತ ಪಂಚಮಿ ಯುಕ್ತವಾಗಿ ಬಂದಿರತಕ್ಕಂಥ ಒಂದು ಪರ್ವಕಾಲದ ದಿವಸ ನಾವು, ಯಾಕೆಂದರೆ ವಸಂತ ಅಂತಕ್ಕಂಥದ್ದೇ ನಮ್ಮ ಋತೂನಾಂ ಕುಸುಮ ಋತು ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಆ ಋತುವಿನ ವಿಶೇಷತೆ ಏನಿದೆಯಪ್ಪ ಅಂತಾದಾಗ, ಇವತ್ತಿನ ವಸಂತ ಋತುವಿನಲ್ಲಿ ವಸಂತ ಪಂಚಮಿಯುಕ್ತವಾಗಿ ಬಂದಿರೋದರಿಂದ ಜ್ಞಾನಕಾರಕಳಾಗಿರ್ತಕ್ಕಂಥ ಸರಸ್ವತಿಯ ಸುದಿನ. ಅಂತಹ ಸುದಿವಸದಲ್ಲಿ ನೀವೆಲ್ಲ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಅಡಚಣೆಗಳಿದ್ದಾವೆ ಅಂತಕ್ಕಂಥವ್ರು ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಆಯಾಯ ಮುಂದಿನ ನಮ್ಮ ಭಾಗದಲ್ಲಿ ಯಾವ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಯಾವೆಲ್ಲ ದಿನಗಳಿಗೆ ಯಾವ ಚಿತ್ರವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು, ಅಮ್ಮನವರನ್ನು ಯಾವ ಸ್ವರೂಪದಲ್ಲಿ ಆರಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ವಿಶೇಷವಾಗಿ ವ್ಯಾಪಾರದಲ್ಲಿ, ಯಾಕೆಂದರೆ ಜ್ಞಾನ ಇದ್ದಂಥವನ್ನು ಎಲ್ಲೂ ಬೇಕಾದರೂ ಜಯಿಸಬಲ್ಲ ಅಂತಕ್ಕಂಥದ್ದು. ಹಾಗಾಗಿ ಆ ಜ್ಞಾನವನ್ನು ಹೆಚ್ಚಿಸುವಂತಹ ಒಂದು ಸುಪರ್ವದ ಕಾಲ ಇವತ್ತಿನ ವಸಂತ ಋತುವಿನ ವಿಶೇಷವಾಗಿರ್ತಕ್ಕಂಥ, ನಾವು ವಸಂತ ಋತು ಮುಂದೆ ಬರುವಂಥ ದಿನಮಾನಗಳಲ್ಲಿದ್ದರೂ ಕೂಡ ಇವತ್ತಿಗೆ ಮುಖ್ಯವಾಗಿರ್ತಕ್ಕಂಥದ್ದು ವಸಂತ ಪಂಚಮಿ. ಹಾಗಾಗಿ ಋತುಮಾನಕ್ಕೆ ಅನುಸಾರವಾಗಿ ಇವತ್ತಿನ ದಿವಸ ಮಾಡಬೇಕಾದಂಥ ಪರಿಹಾರ ಏನಪ್ಪ ಅಂದರೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಉತ್ತರಾಭಿಮುಖವಾಗಿ ಕೂರಿಸಿ ಹಳದಿ ಬಟ್ಟವನ್ನು, ಹಳದಿ ವಸ್ತ್ರವನ್ನು ಹಾಕಿ, ಹಳದಿ ಬಟ್ಟೆ ಅಂತ ನಾವೇನು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಮಕ್ಕಳನ್ನು ಕೂರಿಸಿ ನಿರಂತರವಾಗಿ ಪ್ರತಿನಿತ್ಯವೂ ಕೂಡ ಸಾಧ್ಯವಾದಷ್ಟು ತ್ರಿಕಾಲದಲ್ಲಿ ಆದರೆ ಅನುಕೂಲ ಇದ್ದರೆ ತ್ರಿಕಾಲ, ಇಲ್ಲಾಂದರೆ ಪ್ರಾತಃ ಸಾಯಂ ಸಂಧ್ಯಾ ಸಮಯದಲ್ಲಿ ಒಂದು ಹಳದಿ ಬಟ್ಟೆಯನ್ನು ಹಾಕೋದು, ಅದರ ಮೇಲೆ ಮಕ್ಕಳನ್ನು ಕೂರಿಸಿ ಓಂ ವಾಗ್ವಾದಿನೇ ನಮಃ ಅಂತಕ್ಕಂಥ ಮಂತ್ರವನ್ನು ಮಕ್ಕಳನ್ನು ಉತ್ತರಾಭಿಮುಖವಾಗಿ ಕೂರಿಸಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಹಳದಿ ವಸ್ತ್ರದ ಮೇಲೆ ಮಕ್ಕಳನ್ನು ಕೂರಿಸಿ ಅವರೊಟ್ಟಿಗೆ 76 ಸಾರಿ ಈ ಮಂತ್ರವನ್ನು ನಿತ್ಯವೂ ಕೂಡ ಅವರು ಸ್ಮರಣೆ ಮಾಡೋದ್ರಿಂದ ಜ್ಞಾನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಮಾಡಿ, ಉಪಯೋಗ ಆಗಲಿ. ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ. ವಸಂತ ಪಂಚಮಿಯ ಹಿನ್ನೆಲೆ ಜೊತೆಗೆ ವಿಶೇಷತೆಯನ್ನು ತಿಳಿಸಿಕೊಡೋದಾದರೆ, ವಿದ್ಯಾಂ ಜಗತಾಂ ದಾತ್ರೀಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಾಗ್ವಾದಿನೇ ನಮಃ. ಅಮ್ಮನವರನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನವರಾತ್ರಿಗಳಲ್ಲಿ ದಿವಸಗಳಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನವದುರ್ಗೆಯರನ್ನು ಆರಾಧನೆ ಮಾಡ್ತಕ್ಕಂಥ ವಿಶೇಷತೆ ಇದೆ. ಆದರೆ ಈ ವಸಂತ ಋತು ನಮಗಿನ್ನ, ಯಾಕೆಂದರೆ ಬರುವ ದಿನಮಾನಗಳಲ್ಲಿ ವಸಂತ ಋತು ಇರ್ತಕ್ಕಂಥದ್ದು. ಆದರೆ ಆದಿಕಾಲದಲ್ಲಿ ನಮ್ಮ ಸೃಷ್ಟಿಯ ಉಗಮಸ್ಥಾನ ಏನು ಅಂತ ನಾವು ಕರಿತೀವೋ, ಆ ಗಮ್ಯಸ್ಥಾನದಲ್ಲಿ ಇವತ್ತಿನಿಂದಾನೇ ಪ್ರಾರಂಭ ಆಗಿದ್ದು ಅಂತಕ್ಕಂಥದ್ದು. ಏಕೆಂದರೆ ಬ್ರಹ್ಮ ಸೃಷ್ಟಿಯನ್ನು ಮಾಡಬೇಕಾದ್ರೆ ಸೃಷ್ಟಿ ಎಲ್ಲವೂ ಕೂಡ ಅಚಲವಾಗಿರುತ್ತಂತೆ. ಅದನ್ನು ಏಕೆಂದರೆ ಸರ ಅಂದರೆ ಅರಿಯುವುದು ಅಂತ, ಮುಖ್ಯವಾಗಿ ಜ್ಞಾನವನ್ನು ಫಸಲಿಸುವಂಥ ಜಗದಂಬೆ ಸರಸ್ವತಿ. ಹಾಗಾಗಿ ಈಗ ನಾವು ವಾಕ್ಕಾರಕ ಅಂತ ನಮ್ಮ, ಏಕೆಂದರೆ ಜಂತೂನಾಂ ನರಜನ್ಮ ಮುತ್ತಮ್ ಅಂತೇಳಿ ಈ ಪರಮ ದುರ್ಲಭವಾಗಿರ್ತಕ್ಕಂಥ ನರಜನ್ಮನ ನಾವೆಲ್ಲ ಪಡ್ಕೊಂಡು ಬಂದಿದ್ದಾಗ
ನಮಗೆ ವಿಶೇಷತೆ ಏನಪ್ಪ ಅಂದರೆ ವಾಣಿ ಅಂತಕ್ಕಂಥ ವಾಕ್ಯ ನಮ್ಮ ಹತ್ರ ಇದೆ. ಅಂದರೆ ನಾವು ಮಾತನಾಡ್ತಕ್ಕಂಥದ್ದಕ್ಕೆ ವಾಣಿ ಅಂತ ಕರಿತೀವಿ. ಆ ವಾಣಿಯನ್ನು ಜಗದಂಬೆಯ ಅನುಗ್ರಹದಿಂದ ಇವತ್ತಿನ ಪಂಚಮಿ ಯುಕ್ತವಾದಂಥ ಸುದಿನದಲ್ಲಿ ಆ ಬ್ರಹ್ಮದೇವನ ಸೃಷ್ಟಿಯಲ್ಲಿ ಮಾನಸಪುತ್ರಳಾಗಿರ್ತಕ್ಕಂಥ ಸರಸ್ವತಿ ಮನುಷ್ಯನಿಗೆ ಅನುಗ್ರಹಿಸಿದಂತಹ ಸುಪರ್ವದ ಕಾಲ ಈ ಒಂದು ವಸಂತ ಪಂಚಮಿ. ಅದರಲ್ಲೂ ಕೂಡ ನಾವು ದ್ವಾಪರ ತ್ರೇತ ಸತ್ಯಯುಗಗಳಲ್ಲಿ ಈ ವಸಂತ ಋತು ಇವತ್ತಿನಿಂದ ಆರಂಭ ಆಗಿದೆ ಅಂತಕ್ಕಂಥದ್ದು ಐಹಿತ್ಯ ಇದೆ ಇರ್ತಕ್ಕಂಥದ್ದು. ಆದರೆ ಕಾಲಾನುಕ್ರಮದಲ್ಲಿ ಅದು ನಾವೇನು ಚೈತ್ರ ಮಾಸಕ್ಕೆ ನಾವು ಅದನ್ನು ಕರ್ಕೊಂಡು ಹೋಗಿದ್ದೇವೆ. ಹಾಗಾಗಿ ಋತುನಾಂ ಮುಖ್ಯವಾಗಿ ಋತುಗಳಲ್ಲಿ ವಿಶೇಷವಾಗಿ ಕುಸುಮ ಋತು ಅಂತ ನಾವು ಕರಿತೀವಿ. ಎಲ್ಲ ಪ್ರಕೃತಿ ಮಂಡಲದಲ್ಲಿ ಎಲ್ಲವೂ ಕೂಡ ಹೊಸದಾಗಿ ಚೇತನವನ್ನು ತುಂಬುವಂಥದ್ದು. ಹಾಗಾಗಿ ವಸಂತ ಋತು, ಇದನ್ನು ಮಧುರ ಋತು, ಶ್ರೀ ಪಂಚಮಿ, ಸರಸ್ವತಿ ಪಂಚಮಿ, ಹಾಗೆ ಲಲಿತಾ ಪಂಚಮಿ ಅಂತಕ್ಕಂಥ ಒಂದು ಇದರಿಂದ ಕೂಡ ನಾವು ಕರಿತೀವಿ. ಮುಖ್ಯವಾಗಿ ಪಂಚಮಿ ಅಂದರೆ 5 ಅಂತಕ್ಕಂಥದ್ದು. ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟು? 5 ಮುಖ್ಯವಾಗಿ ನಾವು ಏನಪ್ಪ ಅಂದರೆ 5 ಇದನ್ನು ನಾವು ಕರಿತೀವಿ ಏನು ಪಂಚಭೂತಗಳು ಅಂತ ನಾವು ಕರಿತೀವಿ. ಏನು ಪಂಚಭೂತಗಳು? ಪೃಥ್ವಿ, ತೇಜೋ, ವಾಯು, ಆಕಾಶ ಅಂತಕ್ಕಂಥದ್ದು. ಈ 5ನ್ನು ಸೃಷ್ಟಿ ಮಾಡಿದಂತೆ ಬ್ರಹ್ಮ. ಸೃಷ್ಟಿ ಮಾಡಿದಾಗ ಇದೆಲ್ಲ ಕೂಡ ಏನು ಯಾವುದೇ ಚಲನೆ ಇಲ್ಲದೆ ಇತ್ತಂತೆ. ಏನಪ್ಪ ನಾನು ಸೃಷ್ಟಿ ಮಾಡಿದೆ, ಇದೇನೋ ವರ್ಕೆ ಆಗ್ತಾ ಇಲ್ಲ ಅಂತೇಳಿ ಆಗ ವಿಷ್ಣುವನ್ನು ಕೇಳಿದಾಗ ವಿಷ್ಣು ಹೇಳಿದಂತೆ, ನೀವು ಸಾಕಷ್ಟು ತಪಸ್ಸನ್ನು ಮಾಡಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಸೃಷ್ಟಿಯಲ್ಲಿ ಉತ್ಪತ್ತಿಯಾದ ಶಕ್ತಿ ಎಲ್ಲವನ್ನು ಕೂಡ ಅದು ಮುನ್ನಡೆಸುತ್ತೆ ಅಂತೇಳಿ ಹೇಳಿದಾಗ ಜ್ಞಾನ ಅಂತಕ್ಕಂಥದ್ದು ಎಲ್ಲಿ ಬೆಳೀತಪ್ಪ ಅಂದರೆ ಬ್ರಹ್ಮದೇವನು ಸೃಷ್ಟಿಯಲ್ಲಿ ಸರಸ್ವತಿಯನ್ನು ಅಂದರೆ ಒಂದು ಆಕಾರ ರೂಪದಲ್ಲಿ ಬಂದಂಥದ್ದು. ಆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಮಾನಸಯುಕ್ತವಾಗಿ ಬಂದಂಥವಳೆ ಸರಸ್ವತಿ. ಹಾಗಾಗಿ ಇವತ್ತಿನಿಂದ ಯಾಕಂದರೆ ನಮಗೆ ವಿದ್ಯೆ ಇಲ್ಲ ಅಂತ ಇಟ್ಕೊಳ್ಳಿ, ಜ್ಞಾನ ಇಲ್ಲ ಅಂತ ಇಟ್ಕೊಳ್ಳಿ, ಜಗತ್ತನ್ನು ಏನನ್ನೂ ಕೂಡ ಜಗತ್ತಿನಿಂದ ನಾವು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜ್ಞಾನಯುಕ್ತವಾಗಿರ್ತಕ್ಕಂಥ ಲಲಿತಾ ಪರಮೇಶ್ವರ, ಅದರಲ್ಲೂ ಕೂಡ ಸಿಂಧೂರಾರಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರ ತಾರಾನಾಯಕ ಶೇಖರಾಂ ಸ್ಮಿತಮಪೇನ ವಕ್ಷೋರುಹಾಂ ಪಾಣಿಭ್ಯಾ ಮಣಿಪೂರ್ಣ ರತ್ನಶಶಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಾಂ ರತ್ನಗಡಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾ ಅಂತೇಳಿ ಆ ಪರಾದೇವತೆ ಸೃಷ್ಟಿ ಸ್ಥಿತಿ ವಿನಾಶ ಅಂತಕ್ಕಂಥ ಆದಿಮಧ್ಯ ಅಂತ ರಹಿತಳಾಗಿರ್ತಕ್ಕಂಥ ಜಗದಂಬೆಯಾದಂಥ ಲಲಿತಾ ಪರಮೇಶ್ವರಿಯು ಕೂಡ ಇವತ್ತಿನಿಂದ ತನ್ನ ಕಾರ್ಯವನ್ನು ಪ್ರಾರಂಭಿಸಿದಂಥ ಸುದಿನ. ಹಾಗಾಗಿ ನಾವು ಏನೇ ಒಂದು ಕಾರ್ಯವನ್ನು ಪ್ರಾರಂಭವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಹೆಜ್ಜೆಯನ್ನು ಇಡಬೇಕು. ಆ ಆದಿಪರಾಶಕ್ತಿ ಇವತ್ತಿನಿಂದ ಈ ಸೃಷ್ಟಿಯ ಮುಖವನ್ನು ಅಂದರೆ ಚಾಲನೆ ಮಾಡಿದಂಥ ದಿನ. ನಾವೊಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಚಾಲನೆ ಮಾಡ್ತೀವಿ. ಆ ಚಾಲನೆ ಮಾಡಿದಂಥ ಸುದಿನ ಇವತ್ತಿನ ವಸಂತ ಪರ್ವತ ದಿನ. ಸರಿ ಗುರುಜಿ, ಇನ್ನು ಬದುಕಿನಲ್ಲಿ ಯಶಸ್ಸು ಸಿಗಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಗುರು? ಅಮ್ಮನವರು ಯಾಕೆಂದರೆ ಅವಳು ಪರಾಶಕ್ತಿ. ಈ ಜಗತ್ತಿಗೆ ಏನಂದರೆ ವಿಷ್ಣುನಾಮ ಸಹಸ್ರಶ್ಚ ಶಿವನಾಮೈಕಮುತ್ತಮಂ, ಶಿವನಾಮ ಸಹಸ್ರಶ್ಚ ದೇವೀನಾಮೈಕಮುತ್ತಮಂ ಅಂತ ಹೇಳುತ್ತೆ. ಎಷ್ಟೋ ಸಹಸ್ರ ಜನ್ಮಗಳಿಂದ ತಪಸ್ಸು ಮಾಡಿದ್ದಾಗಿ ನಾವು ಅಮ್ಮನವರ ಒಂದು ವಾಕ್ಯವನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತಂತೆ. ಹಾಗಾಗಿ ನಮ್ಮ ಯಶಸ್ಸು ಅವಳು ಯಾಕಂದರೆ ತ್ರಿಕಾಲದಲ್ಲೂ ಅವಳೇ ತನ್ನ ರೂಪವನ್ನು, ಅವಳೇ ತನ್ನ ಅಧೀನವನ್ನು, ಅವಳೇ ಯಾಕಂದರೆ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅಂತೇಳಿ ಲಲಿತಾ ಸಹಸ್ರನಾಮದಲ್ಲಿ ಪ್ರಾರಂಭ ಆಗುತ್ತೆ. ಅಮ್ಮನವರು ತಾಯಿಯಾಗಿ ತನ್ನ ರಾಜ್ಯವನ್ನು ಒಂದು ಮುನ್ನಡೆಸುವಂತಹ ಮತ್ತು ವಿಶೇಷವಾಗಿ ಸಿಂಹಾಸನ ರೂಢರಾಗಿ ಹೇಗೆ ಜಗತ್ತನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಅವಳು. ಹಾಗಾಗಿ ನಾವೆಲ್ಲ ಕೂಡ ಆಕೆಯ ಅಧೀನದಲ್ಲಿದ್ದಂಥವ್ರು. ಈಗ ಮಕ್ಕಳು ಹುಟ್ಟಿದಾಗ ನಾವೇನು ಅಂದ್ಕೊಳ್ತೀವಿ, ನಮ್ಮ ಮಕ್ಕಳನ್ನು ನಾವು ಬೆಳೆಸಿ ದೊಡ್ಡವರನ್ನು ಮಾಡಿ ಕೀರ್ತಿವಂತರಾಗಿ ಮಾಡಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಎಲ್ಲರ ಪ್ರತಿಯೊಬ್ಬ ತಂದೆ ತಾಯಿಗಳ ಅಪೇಕ್ಷೆಯು ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಅಪೇಕ್ಷೆಗೆ ಅನುಸಾರವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಯುಕ್ತವಾಗಿ ಬಂದಂಥದ್ದು ನಮ್ಮ ಶರೀರ. ಈ ಶರೀರ ಇಲ್ಲ ಅಂದರೆ ನಾವೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಏನಾಗಬೇಕು, ಸರಸ್ವತಿ ಯುಕ್ತವಾಗಿ ಲಕ್ಷ್ಮಿ ಬೇಕು. ಲಕ್ಷ್ಮಿ ಅಂದರೆ ಕಣ್ಣು ಅಂತಕ್ಕಂಥದ್ದು. ಈ ಸೃಷ್ಟಿಯನ್ನು ನೋಡಬೇಕಾದ್ರೆ ಕಣ್ಣು ಇಲ್ಲ ಅಂದಿದ್ದಾಗ ನಾವೇನು ಮಾಡಲಿಕ್ಕೆಲ್ಲ. ಕಣ್ಣು ಅಂದರೆ ಏನು? ನಮ್ಮ ಬದುಕಿಗೆ ಇವತ್ತು ಏನಂದರೆ ಮುಖ್ಯವಾಗಿ ಕಾಂಚನಂ ಕರ್ಮ ವಿಮೋಚನಂ ಅಂತ. ಈ ಕರ್ಮ ವಿಮೋಚನೆ ಆಗಬೇಕಾದ್ರೆ ಕಾಂಚನವನ್ನು ಕೊಡಬೇಕಂತೆ. ಅಂದರೆ ನಮ್ಮ ಬದುಕಿಗೆ ಏನಾದರೂ ಸೃಷ್ಟಿಯಲ್ಲಿ ನಮ್ಮ ಬದುಕಿಗೆ ಏನಾದರೂ ಹೊಸ ಆಯಾಮ ಸಿಗಬೇಕಾದ್ರೆ ನಾವು ಪ್ರತಿಯೊಂದನ್ನು ನಾವು ಒಳ್ಳೆ ಬಟ್ಟೆಯನ್ನು ಹಾಕಬೇಕಾದ್ರೂ ಕೂಡ ನಾವು ಪ್ರತಿರೂಪವಾದಂಥ ದುಡ್ಡನ್ನು ಕೊಡಬೇಕು. ಹಾಗಾಗಿ ಲಕ್ಷ್ಮಿ ಅಂತಕ್ಕಂಥವಳು ಕಣ್ಣಾದರೆ, ಸರಸ್ವತಿ ಅಂತಕ್ಕವಳು ಜ್ಞಾನ ಅಂತೆ. ಶರೀರ, ಕಣ್ಣು, ಜ್ಞಾನ, ಈ ಮೂರು ಮುಖ್ಯವಾಗಿ ಸೃಷ್ಟಿ ಸ್ಥಿತಿ ವಿನಾಶ ಅಂತಕ್ಕಂಥದ್ದು. ವಿನಾಶ ಅಂದರೆ ಮೋಕ್ಷ ಅಂತಕ್ಕಂಥದ್ದು. ಕೇವಲ ವಿನಾಶ ಅಂದರೆ ಏನೋ ನಾವು ಯಾಕಂದರೆ ಸಮಯಾಚಿತವಾದಂಥ ಪದಗಳನ್ನು ನಾವು ಬಳಕೆ ಮಾಡಿದಾಗ ಕೆಲವರು ಅದಕ್ಕೆ ತಪ್ಪಾಗಿ ಅವ್ರಿಗೆ ಗ್ರಹಿಸುವಂಥ ಇದಿರ್ತಕ್ಕಂಥದ್ದು ಆಗುತ್ತೆ. ಆದರೆ ವಿನಾಶ ಅಂದರೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥದ್ದು. ಈಗ ಅಜ್ಞಾನ ತುಂಬಿಕೊಂಡಿದ್ದೀವಿ ಅಂತೆ, ಜ್ಞಾನದಿಂದ ಅದನ್ನೇನು ಮಾಡ್ತೀವಿ, ಹೋಗಲಾಡಿಸ್ತೀವಿ. ಹಾಗಾಗಿ ನಮಗೆ ನಾಲೆಡ್ಜ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ನಾಲೆಡ್ಜಿಗೆ ಕಾರಣೀಭೂತಲಾಗಿರ್ತಕ್ಕಂಥವಳೆ ಸರಸ್ವತಿ, ವಾಗ್ದೇವಿ ಅಂತ ಕರೀತೀವಿ.
ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಎಲ್ಲ ನನ್ನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ, ಅದರಲ್ಲೂ ಕೂಡ ಸರಸ್ವತಿಯ ಇವತ್ತಿನ ದಿವಸ ವಿಶೇಷವಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಸ್ರೋಚೋ ವೇ ನಹಾವಹ ಸಪುಜ್ಞಿಯ ಉಪಮಾ ಅಸ್ಯಾವಿಷ್ಟ ಸತಶ್ಚ ಯೋನಿಮಸತಶ್ಚ ವಿವಹ. ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹೇ ತನ್ನೋ ಬ್ರಹ್ಮ ಪ್ರಚೋದಯಾತ್. ಗಣಾಂಬಿಕಾಯೇ ಚ ವಿದ್ಮಹೇ ಬ್ರಹ್ಮಪತ್ನೇ ಚ ಧೀಮಹೇ ತನ್ನೋ ವಾಣಿ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಯೈ ನಮಃ. ಎಲ್ಲ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕು, ಸುಖ, ದುಃಖ, ನೋವು, ನಲಿವು ಎಲ್ಲ ಕಾರಣೀಭೂತರಾಗಿರ್ತಕ್ಕಂಥವ್ರು ಗ್ರಹಗಳು. ಹಾಗಾಗಿ ಪ್ರತಿನಿತ್ಯವೂ ಕೂಡ ಗ್ರಹಗಳ ಒಂದು ಪ್ರಾರ್ಥನೆ, ಒಂದು ಸ್ತೋತ್ರ ಪಾರಾಯಣ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ಮೇಷರಾಶಿಯನ್ನು ನೋಡಿದಾಗ, ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗುತ್ತಿಗೆದಾರರಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಇದ್ದಂಥವರು ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಮೇಷರಾಶಿಯವರು ತೆರಳೋದ್ರಿಂದ ಅತ್ಯಂತ ಶುಭವನ್ನು ಕಾಣ್ತಕ್ಕಂಥವ್ರಾಗಿರ್ತೀರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಸ್ತ್ರ ವಿನ್ಯಾಸಗಾರರು ಅಥವಾ ಈ ಒಂದು ವಸ್ತ್ರವನ್ನು ತಯಾರು ಮಾಡ್ತಕ್ಕಂಥ ಗಾರ್ಮೆಂಟ್ಸ್ ಅಂತಕ್ಕಂಥದ್ದು ಏನು ಕರಿತೀವಿ, ಇಂಥ ಒಂದು ಉದ್ಯೋಗದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ತುಂಬ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ನೆರೆಹೊರೆಯವರ ಅಂದರೆ ಅಕ್ಕಪಕ್ಕದವರ ಮನೆಯವರೊಟ್ಟಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಸುಸಂದರ್ಭವಾಗಿರ್ತಕ್ಕಂಥದ್ದಾಗಿರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತಕ್ಕಂಥವ್ರಿಗೂ ಕೂಡ ಶುಭವಾರ್ತೆನ ಕೇಳ್ತೀರಾ. ಎಷ್ಟೋ ದಿನಗಳಿಂದ ಪಾಸ್ಪೋರ್ಟ್ಗೆ ನೀವು ಅಪ್ಲೈ ಮಾಡಿರ್ತೀರಾ, ಅದು ಇವತ್ತಿನ ದಿವಸ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಸಿಗುವ ಹಾಗೆ ಆಗುತ್ತೆ. ಸ್ವಲ್ಪ ಸ್ವಾರ್ಥಿ ಜನಗಳಿಂದ ಎಚ್ಚರವಾಗಿರಿ ಇವತ್ತಿನ ದಿವಸ. ವೃಷಭ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ದ್ವಾದಶಾಕ್ಷರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕುಸುರಿ ಕೆಲಸಗಳನ್ನು ಮಾಡುವಂಥವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕಾನೂನನ್ನು ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಎಷ್ಟೋ ದಿನಗಳಲ್ಲಿ ಏನೋ ಸೀಟ್ ಸಿಗಲಿಲ್ಲ ಹಾಗೆ ಹೀಗೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಇದ್ದಂಥವರು ಕೂಡ ಇವತ್ತಿನ ದಿವಸ ಅದಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಪ್ರಯತ್ನದಿಂದ ಸುಪ್ರಯತ್ನಕಾರಿಯಾದಗಳಿಗೆ ಇವತ್ತಿನ ದಿವಸ ನಿಮಗೆ ಶುಭಕರವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವತ್ತಿನ ದಿವಸ ಅಧೀಕ್ಷಕರು, ಪೊಲೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಮಿಲಿಟರಿ, ಈ ರೀತಿಯಾಗಿ ಇದ್ದಂಥ ಕೆಲಸಗಳಲ್ಲಿ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನನ್ನು ಓಂ ನಮೋ ನರಸಿಂಹಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಬಂಧುಗಳೊಟ್ಟಿಗೆ ಶತ್ರುತ್ವ ಬರ್ತಕ್ಕಂಥದ್ದು, ತಂದೆಯೊಟ್ಟಿಗೆ ಮಕ್ಕಳೊಟ್ಟಿಗೆ ಶತ್ರುತ್ವ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಹಿರಿಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ವಿವಾಹ ಕಾರ್ಯಾದಿಗಳಿಗೆ ಇವತ್ತಿನ ದಿವಸ ಮರುಚಾಲನೆ. ಎಷ್ಟೋ ದಿನಗಳಿಂದ ಆ ಕಾರ್ಯ ಇಲ್ಲೋ ಮಾತುಕತೆ ಆಗಿರ್ತೀರ, ಆ ಕತೆ ಅಲ್ಲಿಗೆ ನಿಂತ್ಕೊಂಡಿರುತ್ತೆ. ಇವತ್ತಿನ ದಿವಸ ಪ್ರಾರಂಭಿಸುವಂತಹ ಸುಸಂದರ್ಭವಾಗಿರೋದ್ರಿಂದ ಇವತ್ತಿನ ದಿವಸ ಗುರುಗಳ ದರ್ಶನ ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ನಾರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ವಸಂತ ಪಂಚಮಿಯ ದಿನ ಅಂತ ಹೇಳಿದ್ರೆ ಅವತ್ತಿನ ದಿನ ಏನಾದರೂ ಪೂಜೆಯನ್ನು ಮಾಡೋದಕ್ಕೆ ನಿರ್ದಿಷ್ಟ ಸಮಯ ಅಂತ ಇರುತ್ತೆ, ಹೇಗೆ ಗುರು? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಸರ್ವಶ್ರೇಷ್ಠವಾದದ್ದಾದರೂ ಕೂಡ 12 ಗಂಟೆ 15 ನಿಮಿಷ ಅಂತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭ. ಈ 12 ಗಂಟೆ 15 ನಿಮಿಷದ ತನಕ ಅಮೃತ ಕಾಲ ಇದ್ದರೂ ಕೂಡ ಈ 12 ಗಂಟೆಯಿಂದ 12 ಗಂಟೆ 15 ನಿಮಿಷ, ಈ 15 ನಿಮಿಷದ ಸಮಯ ಏನಿದೆಯೋ ಆ ಸಮಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಯವಾಗುತ್ತೆ. ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾಕಂದರೆ 4 ಜನ 5 ಜನ ಮಕ್ಕಳು, ಇವಾಗೆಲ್ಲ 2 ಮಕ್ಕಳು ಇರೋದು ಬಿಡಿ, ಅದರಲ್ಲಿ 1 ಆಗಿಬಿಟ್ಟಿರುತ್ತೆ. ನಮ್ಮ ಮಗುವನ್ನು ಇವತ್ತಿನ ದಿವಸ ಆ ಸಮಯದಲ್ಲಿ ನಾನು ಹೇಳಿದ ಹಾಗೆ ಇವತ್ತು ಅವ್ರಿಗೆ, ಯಾಕಂದರೆ ಆ ಮಕ್ಕಳನ್ನು ಯಾವತ್ತೂ ಕೂಡ ಶಾಂತವಾಗಿ ತಂದೆ ತಾಯಿಗಳು ಪ್ರತಿ ಸಲವೂ ಕೂಡ ಯಾವುದೋ ಟೆನ್ಷನ್ ಇಟ್ಕೊಂಡು ಅವ್ರದ್ದು ಯಾವುದೋ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಅವ್ರದ್ದು ಯಾವುದೋ ಕೆಲಸದ ಒತ್ತಡಗಳನ್ನು ಇಟ್ಕೊಂಡು ಮಕ್ಕಳ ಮೇಲೆ ಆ ಒಂದು ಏರುವಂತಹ ಒಂದು ಕೆಲಸವನ್ನು ಮಾಡಬಾರ್ದು. ಯಾಕಂದರೆ ಮಕ್ಕಳು ಅತ್ಯಂತ ಅವರ ಮನಸ್ಥಿತಿ ಹೇಗೆ ಪ್ರಶಾಂತವಾಗಿರುತ್ತೋ ಆ ಪ್ರಶಾಂತತೆ ಅಂತಕ್ಕಂಥದ್ದು ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ 12 ಗಂಟೆಯಿಂದ 12 ಗಂಟೆ 15 ನಿಮಿಷದ ಆ ಸುಸಂದರ್ಭದಲ್ಲಿ ಯೆಲ್ಲೋ ಕಲರ್ ಹೂವನ್ನು ತಗೊಳ್ಳಿ.
ಅಂದರೆ ಅರಿಶಿಣದ ಕಲರ್ ಹೂವು. ಆ ಯೆಲ್ಲೋ ಕಲರ್ ಹೂವದಲ್ಲಿ ಮುಖ್ಯವಾಗಿ ಮಕ್ಕಳನ್ನು ಅದೆಲ್ಲ ಬಿಡಿಬಿಡಿಯಾಗಿ ಬಿಡಿಸಿ ಆ ಹೂವಿನ ಮೇಲೆ ಅವರನ್ನು ಕೂರಿಸಿ ಇವತ್ತಿನ ದಿವಸ ಕನಕಾಭಿಷೇಕ ಅಂತ ನಾವು ಕರಿತೀವಿ. ಕನಕ ಅಂದರೆ ನಾವು ಮಕ್ಕಳ ಮೊಮ್ಮಗನ ಬಂದಾಗ ಕನಕಾಭಿಷೇಕ ಮಾಡ್ತಕ್ಕಂಥದ್ದಾಗ್ತೀವಿ, ಆದರೆ ಆಗಲ್ಲ. ಆ ಇವತ್ತಿನ ಸಂದರ್ಭ ಶಾರೀರಿಕವಾಗಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ದೂರ ಮಾಡುವಂಥದ್ದು, ಅರಿಶಿಣದಿಂದ ಸ್ವಲ್ಪ ಸ್ನಾನ ಮಾಡಿಸ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ಕೂರಿಸಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಅವ್ರಿಗೆ ತಾಯಿಯಿಂದ ಅಥವಾ ತಂದೆಯಿಂದ ನಮಗೆ, ಯಾಕೆಂದರೆ ಈ ಮಂತ್ರೋಪದೇಶ ಅಂತಕ್ಕಂಥದ್ದು ಗುರು, ತಂದೆ, ತಾಯಿ ಈ 3 ಜನದಿಂದ ಮಾತ್ರ ನಾವು ಸ್ವೀಕಾರವನ್ನು ಮಾಡಲಿಕ್ಕಾಗುತ್ತೆ. ಹಾಗಾಗಿ ಸರಸ್ವತಿಯ ಮಂತ್ರ ಓಂ ಸರಸ್ವತಿ ನಮಃ ಅಂತಕ್ಕಂಥದ್ದು, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಮೇ ಸದಾ ಅಂಥೇಳಿ ಅಮ್ಮನವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ತಂದೆ ತಾಯಿಗಳ ಆಶೀರ್ವಾದವನ್ನು ಅಥವಾ ಗುರುಗಳ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಕೆಲಸವನ್ನು ಇವತ್ತಿನ ದಿವಸ ತಂದೆ ತಾಯಿಗಳು ಮಾಡಿದ್ದೇ ಆದರೆ ಖಂಡಿತ ಮಕ್ಕಳ ಬದುಕಿನಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಒಂದು ಸಮಯ ಅಂತಕ್ಕಂಥದ್ದು ಅವರ ಮೇಲೆ ಆ ಸಮಯದ ಹಿಡಿತ ಬಂದಾಗ ಮಕ್ಕಳು ಸನ್ಮಾರ್ಗದಲ್ಲಿ ಹೋಗುವಂಥ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಪೂಜಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪೂಜಾ. ನಮಸ್ತೆ ಪೂಜಾ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದ ಕರೆ ಮಾಡ್ತಿದ್ದೇನೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 11. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ? ನನ್ನ ಕೆಲಸ ಬಗ್ಗೆ ಕೇಳಬೇಕಿತ್ತು. ನಂದು MBA ಕಂಪ್ಲೀಟ್ ಆಗಿದೆ ಈಗ. ಕೆಲಸ ಈಗ ಹುಡುಕ್ತಿದ್ದೀರಾ? ಹೌದು ಸರ್. ಖಂಡಿತ ನಿಮಗೆ ಏನು ನೀವು ಆ ಕೆಲಸಕ್ಕೆ ಏನು ಅಡಚಣೆಗಳಿದ್ದಾವೋ ಖಂಡಿತ ಇನ್ನು ಕನಿಷ್ಠ ಒಂದು 12 ದಿನದಲ್ಲಿ ನಿಮಗೆ ಕೆಲಸ ಸಿಗ್ತಕ್ಕಂಥ ಯೋಗ ಇದೆಯಮ್ಮ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೂ ಕೂಡ ನೀವು ಯಾರು ಅತೀವವಾಗಿ ಗಣಪತಿಯನ್ನು ಅಥವಾ ಸುಬ್ರಹ್ಮಣ್ಯನನ್ನು ಅಂದರೆ ಬ್ರಹ್ಮಚಾರಿ ಆಗಿರ್ತಕ್ಕಂಥ ದೇವತೆಗಳನ್ನು ಈ ಒಂದು 11 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಗರಕೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದರೆ ಪ್ರತಿನಿತ್ಯವೂ ಕೂಡ ಒಂದು ದೀಪವನ್ನು ಹಚ್ಚಿಟ್ಟು ಮನೆಯಲ್ಲಿ ಗಣಪತಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಆಯಿತಾ? ಖಂಡಿತ ಒಳ್ಳೆಯದಾಗುತ್ತೆ. ಚಿಕ್ಕ ಮಕ್ಕಳಿಗೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಕ್ಕಂಥದ್ದಲ್ಲ, ಚಿಕ್ಕ ಮಕ್ಕಳಿಗೆ ನಿಮ್ಮ ಶಕ್ತಿಯಾನುಸಾರದಲ್ಲಿ ನೀವು ಹುಟ್ಟಿದ ದಿನ ಈ ಒಂದು 7 ದಿನಗಳಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಯಾವ ದಿನದಲ್ಲಿ ನೀವು ಹುಟ್ಟಿದ್ದೀರಾ ಆ ದಿನ ಸ್ವಲ್ಪ ಚಾಕ್ಲೇಟನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಖಂಡಿತ ನಿಮ್ಮ ಕೆಲಸ ಅತ್ಯಂತ ಶೀಘ್ರವಾಗಿ ನೆರವೇರುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪೂಜಾ, ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸ್ತಾ ಹೋಗೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಮೂಡ್ತಕ್ಕಂಥದ್ದಾಗಿರುತ್ತೆ. ಸತ್ಕಾರ್ಯಗಳಲ್ಲಿ ಇವತ್ತಿನ ದಿವಸ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಕ್ಷಯ ಪುಣ್ಯ ಫಲವನ್ನು ಕೊಡ್ತಕ್ಕಂಥ ಸುದಿನ. ವಿಶ್ವಾಸವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಇವತ್ತಿನ ಈ ಒಂದು ಕಾಲಮಾನದಲ್ಲಿ ನಿಮಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಉನ್ನತಾಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಆದಾಗ್ಯೂ ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಲಕ್ಷ್ಮೀನಾರಾಯಣರ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡೋದರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪೂರ್ವ ನಿಯೋಜಿತ ಕಾರ್ಯಾದಿಗಳಲ್ಲಿ ಪುನಃ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಬರಹಗಾರರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅಡಚಣೆಗಳನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡವೂ ಇದ್ದಾದಾಗಿಯೂ ಮನೆಯಲ್ಲಿರ್ತಕ್ಕಂಥ ವಾತಾವರಣವು ತಿಳಿಯಾಗಿದ್ದಾಗ ಎಲ್ಲವೂ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಸಂಪತ್ತಿನ ಕಡೆ ನಿಮ್ಮ ಗಮನವಿರಲಿ. ಎಲ್ಲೋ ಕಳ್ಕೊಳ್ಳುವಂತಹ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಮರ್ಶಕರಿಗೆ ಇವತ್ತಿನ ದಿವಸ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಏನೋ ಲಾಭವನ್ನು ಪಡೆಯಬೇಕಂತಕ್ಕಂಥ ಒಂದು ಧಾವಂತದಲ್ಲಿ ತುಲಾರಾಶಿಯವರು ಇವತ್ತಿನ ದಿವಸ ವ್ಯವಹಾರಾದಿಗಳೆಲ್ಲ ನಷ್ಟ ಆಗುವಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಹನ ಸೌಖ್ಯ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅತಿಯಾದ ನಂಬಿಕೆ ಇವತ್ತಿನ ದಿವಸ ನಿಮಗೆ ಮುಳುವಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನಿಸಿ, ಶುಭವಾಗಲಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಯುಕ್ತನಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ.
ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಹಾ ಮೇಡಮ್, ಕೇಳ್ತಾ ಇದೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಚಂದ್ರಶೇಖರ್ ಅಂತ ಮೇಡಮ್, ದಾಂಡೇಲಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಸರು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀವಿ ಸರ್. ಏನು ನಿಮ್ಮ ಪ್ರಶ್ನೆ ಏನಿದೆ? ಒಳ್ಳೆಯದಾಗಲಿ. ನಮಗೆ ಸರ್ ಆರೋಗ್ಯ ಸಮಸ್ಯೆ ಇದೆ ಸರ್. ಸ್ವಲ್ಪ ನಿಮಗೆ ಯಾಕೆಂದರೆ ಕುಟುಂಬಯುಕ್ತವಾಗಿ ಕುಟುಂಬಕ್ಕೆ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇದೆ ಇವತ್ತು. ಆದರೆ ಇದು ಸಂಚಿತ ಜನ್ಮದಿಂದಲೇ ಬಂದಿರತಕ್ಕಂಥದ್ದು ಅಂತೇಳಿ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಪ್ರತಿ 3 ತಿಂಗಳಿಗೊಮ್ಮೆ ಯಾವುದಾದ್ರೂ ಸಮುದ್ರ ಸ್ನಾನವನ್ನು ಮಾಡಿ. ಸಮುದ್ರ ಸ್ನಾನ? ಸಮುದ್ರ ಸ್ನಾನವನ್ನು ಮಾಡಿ ಪ್ರತಿ ಸೋಮವಾರ ಈಶ್ವರನ ಸನ್ನಿಧಾನಕ್ಕೆ ನಿಮಗೆ ಶಕ್ತಿ ಇದ್ದಾಗ ಎಳ್ನೀರನ್ನು ಸ್ವಾಮಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಏನಪ್ಪ ಅಂದರೆ, ಈ ಎಳ್ನೀರನ್ನು ನೀವು ಕೊಡೋದಕ್ಕಿಂತ ಮುಂಚೆ ಮನೆಯಿಂದಲೇ ತೊಗೊಂಡು ಹೋಗ್ಬೇಕು. ಮನೆಗೆ ತಗೊಬಂದು ಮನೆಯಲ್ಲಿಟ್ಟು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಆರೋಗ್ಯದ ಸಮಸ್ಯೆಗಳು ವೃದ್ಧಿ ಆಗಲಿ ಅಂತೇಳಿ, ಆರೋಗ್ಯದ ಸಮಸ್ಯೆಗಳು ನಿವೃತ್ತಿಯಾಗಿ ಆರೋಗ್ಯ ವೃದ್ಧಿ ಆಗಲಿ ಅಂತೇಳಿ ಅನನ್ಯವಾಗಿ ಸಾಂಬಶಿವನನ್ನು ಪ್ರಾರ್ಥನೆ ಮಾಡಿ ಸೋಮವಾರ ಅಂದರೆ ಭಾನುವಾರದ ದಿವಸ ನಿಮ್ಮ ಮನೆಗೆ ತೊಗೊಂಡು ಬಂದು ಸೋಮವಾರದ ದಿವಸ ಮನೆಯಿಂದ ತೊಗೊಂಡು ಹೋಗಿ ಈಶ್ವರನ ಸನ್ನಿಧಾನಕ್ಕೆ ಕೊಟ್ಟು ಒಂದು ಮೃತ್ಯುಂಜಯ ಮಂತ್ರ ತ್ರ್ಯಂಬಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತಾತ್ ಅಂತೇಳಿ ಮೃತ್ಯುಂಜಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಖಂಡಿತ ಈ ಒಂದು ಕಡುಕಷ್ಟದಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಚಂದ್ರಶೇಖರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ ಮುಂದಿನ ರಾಶಿ ಧನುರಾಶಿ. ಸ್ವಯಂ ಘೋಷಿತ ಆಸ್ತಿಗಳಲ್ಲಿ ಇವತ್ತಿನ ದಿವಸ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಉದ್ಯಮಶೀಲದಲ್ಲಿದ್ದಂಥವ್ರು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ಇವತ್ತಿನ ದಿವಸ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಬರಹಗಾರರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಂಗೀತಗಾರರಿಗೆ, ಲಲಿತ ಕಲೆ ವಿದ್ಯಾಭ್ಯಾಸಗಳಲ್ಲಿ ಮಾಡುವಂಥವ್ರಿಗೆ ಆಸಕ್ತಿ ಇದ್ದಂಥವ್ರಿಗೆ ಇವತ್ತಿನ ದಿವಸ ಪ್ರಾರಂಭ ಮಾಡೋದರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನದೊಂದಿಗೆ ಶಿವಪಾರ್ವತಿಯರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿದ್ದಂಥ ಸದಸ್ಯರೊಟ್ಟಿಗೆ ಏನಾದರೂ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಪ್ರಯಾಣದಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇಂಜಿನಿಯರ್ ವಿದ್ಯಾಭ್ಯಾಸವನ್ನು ಮಾಡಬೇಕು, ಅದರಲ್ಲಿ ಏನೋ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಪ್ರಯತ್ನದಲ್ಲಿ ಕಾರ್ಯ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ರಾಜರನ್ನು ಇವತ್ತಿನ ದಿವಸ ಸಂದರ್ಶಿಸುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಮಕರ ರಾಶಿಯವರು ಇವತ್ತು ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತಕ್ಕಂಥ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಲಾವಾದೇವಿ ವಿಚಾರಾದಿಗಳಲ್ಲಿ ಪಾಲುದಾರಕ ವಿಚಾರಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಕಠಿಣವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಇವತ್ತಿನ ದಿವಸ ನಿಮಗೆ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳೊಂದಿಗೆ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸುವಂತಹ ಸುಸಂದರ್ಭ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಕುಂಭರಾಶಿಯವರು ಸ್ವಲ್ಪ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನುಕ್ತವಾಗಿ ಸಾಂಬಶಿವನ ಧ್ಯಾನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾಯಿ ಮಕ್ಕಳಲ್ಲಿ ಅನನ್ಯವಾದಂಥ ಪ್ರೀತಿ ವಾತ್ಸಲ್ಯ ಮೂಡುವಂಥದ್ದು ಸುದಿನ. ಧರ್ಮ ಕಾರ್ಯಗಳಲ್ಲಿ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಪ್ರೀತಿಪಾತ್ರರಿಂದಲೂ ಕೂಡ ಇವತ್ತಿನ ದಿವಸ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳಬೇಕಾದಂಥ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇರತಕ್ಕಂಥದ್ದಾಗಿರುತ್ತೆ. ಎಷ್ಟೋ ದಿನಗಳಿಂದ ತಿರುಪತಿ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ. ಇವತ್ತಿನ ದಿವಸ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಿಮಗೆ ಆ ಶುಭ ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಆಂಜನೇಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಸಂತ ಪಂಚಮಿಯಂದು ವಿದ್ಯಾರಂಭ ಮಾಡುವಂತಹ ಸಂಪ್ರದಾಯದ ಹಿನ್ನೆಲೆ ಏನು ಗುರುಗಳೇ? ಬ್ರಹ್ಮನು ಸೃಷ್ಟಿ ಮಾಡಿದಂತೆ ಈ ಲೋಕವೆಲ್ಲವೂ ಕೂಡ ಸ್ತಬ್ಧವಾಗಿದ್ದಾಗ ಅಮ್ಮನವರು ಆವಿರ್ಭವಿಸಿದಾಗ ಸಂಗೀತ ಕಲೆ ಅಂತಕ್ಕಂಥದ್ದು ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು. ಹಾಗೆ ನಮ್ಮ ಬದುಕಿನಲ್ಲಿ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಅಭ್ಯಾಸದ ಪ್ರಾರಂಭದ ದಿನ ಅಂತಕ್ಕಂಥದ್ದು. ನಾವು ಹಿಂದೆಲ್ಲ ಈಗೆಲ್ಲ ನಾವು ಸ್ವಲ್ಪ ಮಾಡರ್ನೈಸ್ ಆಗಿದ್ವಿ. ಸ್ಲೇಟು ಬಲ್ಪ ಇಟ್ಕೊಂಡು ಅಮ್ಮ ಆ ಇ ಯು ಅಂತ ಬರಿತಿದ್ವಿ. ಯಾಕಂದರೆ ಸರಸ್ವತಿಯೇ ನಮಗೆ ಜ್ಞಾನಕ್ಕೆ ವಿದ್ಯಾದಿ ದೇವತೆ ಆದದ್ದು ಸರಸ್ವತಿ ಆದದ್ದರಿಂದ ಆಕೆಯನ್ನು ಅಮ್ಮನ ರೂಪದಲ್ಲಿ ಬರೆಸ್ತಾ ಇದ್ರು. ಯಾಕಂದರೆ ಮೊದಲನೇ ಗುರು ಅಮ್ಮನೇ ಆಗಿರ್ತಿದ್ರು. ಅಮ್ಮ ಕೈ ಹಿಡ್ಕೊಂಡು ಬರೆಸ್ತಾ ಇದ್ರು.
ಈಗ ಹೆಸರನ್ನು ನಾಮಕರಣ ಮಾಡಬೇಕಾದ್ರೆ ತಂದೆ ಹಿಡಿದು ಮಾಡ್ತಾರೆ. ಅಮ್ಮನ ಅಕ್ಷರಾಭ್ಯಾಸವನ್ನು ಮಾಡಬೇಕಾದ್ರೆ ಅಮ್ಮ ಆ ಕೈಯನ್ನು ಹಿಡ್ಕೊಂಡು ಮಾಡ್ತಾಳೆ. ಹಾಗಾಗಿ ಅಮ್ಮನ ಕೈಯಿಂದ ಇವತ್ತಿನ ದಿವಸ ತಾಯಿ ಕೈ ಹಿಡ್ಕೊಂಡು, ಅದು ಏನೋ 8ನೇ ಕ್ಲಾಸೋ 9ನೇ ಕ್ಲಾಸೋ 10ನೇ ಕ್ಲಾಸೋ 10th 9th ಏನಾದರೂ ಆಗಿರಲಿ, ಈ ಪರ್ವಕಾಲದಲ್ಲಿ ಅಮ್ಮ ಕೈ ಹಿಡ್ಕೊಂಡು ಅವ್ರಿಗೆ ಗೊತ್ತಿದ್ದಂಥ ಒಂದು ವಿಚಾರವನ್ನು, ಅಮ್ಮನಿಗೆ ಗೊತ್ತಿರ್ತಕ್ಕಂಥ ವಿಚಾರನ ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲ, ಯಾವುದೋ ಒಂದು ಶುಭಪ್ರದವಾಗಿರ್ತಕ್ಕಂಥ ವಾರ್ತೆ ಮಕ್ಕಳ ಕೈಯನ್ನು ಹಿಡ್ಕೊಂಡು ಮಕ್ಕಳ ಕೈಯುಕ್ತವಾಗಿ ಅಮ್ಮ ಆ ಅಕ್ಷರವನ್ನು ಬರೆಸಿದಾಗ ಇವತ್ತಿನಿಂದ ಅವರ ವಿದ್ಯಾಭ್ಯಾಸದಲ್ಲಿದ್ದಂಥ ಎಲ್ಲ ಅಡಚಣೆಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ವಸಂತ ಪಂಚಮಿಯ ವಿಶೇಷತೆಯ ಕುರಿತಂತೆಯೂ ಕೂಡ ತಿಳಿಸ್ಕೊಡ್ತಾ ಇದ್ರೆ, ಇನ್ನು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಹಾಗಾಗಿ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಗುರು? ಸರಸ್ವತಿ ಪ್ರಧಾನ ದೇವತೆ ಆದರೂ ಕೂಡ ಇವಳಿಗೆ ನಾನು ಲಲಿತ ಕಲೆ ಅಂತ ನಾನು ಹೇಳಿದೆ. ಅಮ್ಮನವರು ಲಲಿತಾಂಬಿಕೆಯು ಕೂಡ ಇವತ್ತಿನ ದಿವಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದ ಒಂದು ಸುದಿನದಿಂದ ಏನಂದರೆ, ನಾವು ಇವಾಗ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಈಗ ಎಜುಕೇಷನ್ ಸೊಸೈಟಿ ಮಾಡಬೇಕು ಅಂದ್ಕೊಂಡಿರ್ತೀವಿ ಎಷ್ಟೋ ದಿನಗಳಿಂದ, ಆಮೇಲೆ ದೊಡ್ಡ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ನಾವು ಕೂಡ ಇವತ್ತಿನ ದಿವಸ ಒಂದು ಪೆನ್ನು, ಒಂದು ಹಾಳಿಯನ್ನಿಟ್ಟು, ಒಂದು ಪುಸ್ತಕವನ್ನಿಟ್ಟು ಅನನ್ಯವಾಗಿ ಅಮ್ಮನವರನ್ನು, ಯಾಕೆಂದರೆ ನಮಗೆಲ್ಲ ಯುಕ್ತವಾಗಿ ಬಂದಿರತಕ್ಕಂಥದ್ದೇ, ಸದೃಶವಾದದ್ದು ಯಾವುದೂ ಇಲ್ಲ, ಎಲ್ಲ ಅದೃಶ್ಯಮಯವಾಗಿರ್ತಕ್ಕಂಥದ್ದನ್ನು ನಾವು ಸದೃಶ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮಲ್ಲಿ ಎಷ್ಟು ವಿದ್ಯೆ ಇದೆ ಅಂತಕ್ಕಂಥದ್ದು ನೀವು ವಾಕ್ಚಾತುರ್ಯದಿಂದ ಹೇಳಿದಾಗ ಅಥವಾ ನೀವು ಅದನ್ನು ವ್ಯಕ್ತಪಡಿಸಿದಾಗ ಮಾತ್ರ ನಿಮ್ಮಲ್ಲಿ ಇಷ್ಟು ವಿದ್ಯಾವಂತರಂತ ನಾವು ಕರಿತೀವಿ. ವಿದ್ಯೆ ಅಂತಕ್ಕಂಥದ್ದು ಗೌಪ್ಯವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆ ಗೌಪ್ಯವಾದ ವಿದ್ಯೆಗಳನ್ನು ಕಲಿಬೇಕು ಅಂದ್ಕೊಂಡಿರ್ತಾರೆ. ಕೆಲವರು ಸಾಧನಾ ಮಾರ್ಗದಲ್ಲಿ ಮಾಡಬೇಕು ಅಂದ್ಕೊಂಡಿರ್ತಾರೆ. ಹಾಗಾಗಿ ದಕ್ಷಿಣಾಮೂರ್ತಿಯುಕ್ತನಾಗಿ ಹಯಗ್ರೀವರು ಇದಕ್ಕೆ, ಯಾಕಂದರೆ ಪುರುಷ ಪ್ರಧಾನವಾಗಿರ್ತಕ್ಕಂಥದ್ದು, ಸ್ತ್ರೀಯುಕ್ತವಾಗಿರ್ತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆದರೂ ಕೂಡ ದಕ್ಷಿಣಾಮೂರ್ತಿ ಗುರುವೇ ಸರ್ವಲೋಕಾನಾಂ ಬಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳ್ತೀವಿ ನಾವು. ಅಂದರೆ ಎಲ್ಲ ವಿದ್ಯೆಗಳಿಗೂ ಕೂಡ ಭಂಡಾರಯುಕ್ತವಾಗಿ ಯಾರ ಹತ್ರ ಇದೆ ವಿದ್ಯೆಗಳಂದರೆ ದಕ್ಷಿಣಾಮೂರ್ತಿ ಹತ್ರ ಇದೆಯಂತೆ. ಆ ದಕ್ಷಿಣಾಮೂರ್ತಿಯೇ ಯಾರಿಂದ ಅವನನ್ನು ಪ್ರೇರಣೆಯನ್ನು ಕೊಟ್ಟು ಯಾರಿಗೆ ಅದನ್ನು ಪ್ರೇರೇಪಿಸ್ತಾನಪ್ಪ ಅಂದರೆ, ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತೇಳಿ. ಅಂದರೆ ನಾರಾಯಣ ಶಿವಕೇಶವರಲ್ಲಿ ಭೇದವಿಲ್ಲ, ಅವರಿಬ್ಬರು ಕೂಡ ಸಮಚಿತ್ತತೆಯಿಂದ ದೇಶಕ್ಕೆ ಲೋಕಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥದ್ದು ಆ ಒಂದು ಮನಸ್ಸಿನಲ್ಲಿ ಬಂದಾಗ ಬ್ರಹ್ಮನನ್ನು ಕೇಳ್ತಾರೆ. ಬ್ರಹ್ಮ ಯಾಕಂದರೆ ಸೃಷ್ಟಿಕರ್ತನು, ಅವನು ಸೃಷ್ಟಿ ಮಾಡಿದಂತಹ ಒಂದು ವಸಂತ ಪಂಚಮಿ ಯುಕ್ತವಾದಂಥ ಇವತ್ತಿನ ದಿವಸ ಸರಸ್ವತಿ ಆರಾಧನೆ ಪ್ರಧಾನವಾದದ್ದು. ಸರಿ ಗುರುಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಸಂತ ಪಂಚಮಿ ಅಂದರೆ ಏನು, ಇದರ ವಿಶೇಷತೆ ಜೊತೆಗೆ ಹಿನ್ನೆಲೆ ಏನು ಅನ್ನೋದನ್ನು ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.